ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಶುಕ್ರವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮು ಆಗಲೇ ಒಂದು 5:45 ಆಗಿತ್ತು, 6 ಗಂಟೆ ಆಗ್ತಾ ಬಂದಿತ್ತು. ಹಾಗೆ ಇವತ್ತು ಅಮಾವಾಸ್ಯೆ ಕೂಡ ಐತೆ. ನೆನ್ನೆನೆ ಒಂದು ಸ್ವಲ್ಪ ದೇವ್ರ ಫೋಟೋ ಎಲ್ಲ ತೊಳೆದು ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೇನು ಕ್ಲೀನ್ ಮಾಡಿದ್ದೆ. ಇವತ್ತು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಸಾಯಂಕಾಲ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಇವಾಗ ದೇವ್ರ ಫೋಟೋಕ್ಕೆಲ್ಲ ಹೂವು ಇಟ್ಟು ಅಲಂಕಾರ ಮಾಡಿ ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆನೂ ಮಾಡಿದೆ. ಇನ್ನು ಪೂಜೆ ಮಾಡಿದ್ದು ಎಲ್ಲ ಆಯಿತು. ಶುಕ್ರವಾರ ಆಗಿರೋದ್ರಿಂದ ಒಲೆನೂ ಎಲ್ಲ ಒರೆಸಿ ಒಲೆಗೂ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿದ್ದೆ. ಹಂಗೆ ಇವತ್ತಿನ ಅಡುಗೆಗೆ ಬಂದು ತರಕಾರಿ ಸಾಂಬಾರು ಮಾಡಿದ್ದೀವಿ. ಇನ್ನು ತರಕಾರಿ ಸಾಂಬಾರು ರೆಡಿ ಆಗೈತೆ. ತರಕಾರಿ ಸಾಂಬಾರ್ಗೆ ಒಂದು ಸ್ವಲ್ಪ ಮಿಕ್ಸ್ ಕಾಳು ಮತ್ತು ಆಲೂಗಡ್ಡೆ, ಬದನೆಕಾಯಿ, ಮೂಲಂಗಿ, ನವಿಲುಕೋಸು ಇವೆಲ್ಲ ಹಾಕಿ ಮಾಡಿದ್ದೀವಿ. ಹಾಗೆ ಅದ್ರ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ನಕ್ಕೆ ಅಂತ ಹೇಳಿ ಒಂದು ಸ್ವಲ್ಪ ಉದ್ದಿನ ವಡೆ ಮಾಡೋಣ ಅಂತ ಹೇಳಿ ಉದ್ದಿನ ಬೇಳೆ ನೆನಾಕಿದ್ದೆ ಬೆಳಗ್ಗೆ. ನಮ್ಮ ಮನೇಲಿ ನಾವು ಸಿಂಪಲ್ ಆಗಿ ಮಾಡೋ ಅಂತ ಉದ್ದಿನ ವಡೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಬೇಗನೆ ಮಾಡ್ಕೊಬೋದು. ನಾನೊಂದು 2 ಗ್ಲಾಸ್ ಅಷ್ಟು ಉದ್ದಿನ ಬೇಳೆ ನೆನೆಸಿದ್ದೆ. ಇವನ್ನೊಂದು 4 ಅವರ್ ನೆನೆಸಿದ್ದೀನಿ. ಇವಾಗ ನೀರೆಲ್ಲ ಬಸಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕಂತ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಾಕ್ದಂಗೆ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಗಟ್ಟಿಗೆನೆ ರುಬ್ಕೊಬೇಕು. ಇವಾಗ ನುಣ್ಣಗೂ ಆಗೈತೆ. ಇಷ್ಟು ರುಬ್ಕೊಂಡ್ರೆ ಸಾಕು. ಜಾಸ್ತಿ ನೀರೆಲ್ಲ ಹಾಕಿ ರುಬ್ಕೊಂಡ್ರೆ ಮತ್ತೆ ವಡೆ ಬರಲ್ಲ. ನೆನೆಸಿರೋ ಉದ್ದಿನ ಬೇಳೆ ಅಷ್ಟೇ ರುಬ್ಬಿರೋದು, ಅದಕ್ಕೆ ಇನ್ನೇನು ಹಾಕಿ ರುಬ್ಬಿಲ್ಲ. ಇವಾಗ ರುಬ್ಬಿರೋ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ. ಅದಕ್ಕೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸಣ್ಣಗೆ ಹಚ್ಕೊಂಡಿರೋದು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಬೇಕು ಅಂದ್ರೆ ಒಂದು ಸ್ವಲ್ಪ ಈರುಳ್ಳಿ ಮತ್ತೆ ತೆಂಗಿನಕಾಯಿ, ಶುಂಠಿನೆಲ್ಲ ಸಣ್ಣಗೆ ಹಚ್ಚಾಕ್ಬಿಟ್ಟು ಇದ್ರ ಜೊತೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಬೋದು. ನಮ್ಮನೆಲ್ಲ ವಾಕ್ ಮಾಡಿದ್ರೆ ನಮ್ಮ ಹುಡುಗರುಗಳು ಇಷ್ಟಪಡಲ್ಲ, ಅದಕ್ಕೆ ನಾನು ಅವೆಲ್ಲ ಏನೂ ಹಾಕಿಲ್ಲ. ಬರೀ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು ಇಷ್ಟೇ ಹಾಕಿರೋದು. ಉದ್ದಿನ ಹಿಟ್ಟಿಗೆ ನೀರೆಲ್ಲ ಮಿಕ್ಸ್ ಮಾಡ್ಕೊಂಡಂಗೆ ಇದೇ ಥರ ಗಟ್ಟಿ ಕಲಸ್ಕೊಬೇಕು. ಒಂದು ಸ್ವಲ್ಪ ತೆಳ್ಳಗಾದ್ರೂ ಮತ್ತೆ ಉಂಡೆ ಮಾಡಿ ಅವನು ವಡೆ ಥರ ಮಾಡಿ ಹಾಕೋಕ್ಕಾಗಲ್ಲ. ಇವಾಗ ಉದ್ದಿನ ಹಿಟ್ಟು ಈ ಥರ ಎಲ್ಲ ಕಲಸಿ ರೆಡಿ ಆಗೈತೆ. ಇದನ್ನೇನು ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಹಾಕ್ಬೇಕು ಅಂತ ಏನಿಲ್ಲ, ಕಲಸ್ಬಿಟ್ಟು ಅವಾಗ್ಲೇನು ಹಾಕ್ಬೋದು. ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲಿನೂ ಕಾಯಕ್ಕೆ ಇಟ್ಟಿದ್ದೆ. ಇವಾಗ ಬಾಣಲಿನೂ ಕಾಯ್ದ ಮೇಲೆ ಒಂದು ಸ್ವಲ್ಪ ಸನ್ ಪ್ಯೂರ್ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಎಣ್ಣೆನೂ ಕಾಯ್ದೈತೆ. ಕೈ ತ್ಯಾವ ಮಾಡ್ಕೊಂಡು ಒಂದು ಸ್ವಲ್ಪ ಉದ್ದಿನ ಹಿಟ್ಟು ತಗೊಂಡು ಉಂಡೆ ಮಾಡ್ಕೊಂಡು ಕೈ ಮೇಲೇನೆ ಒಂದು ಸ್ವಲ್ಪ ಹಿಂಗೆ ಅಗ್ಲಕ್ಕೆ ಹಿಂಗೆ ಅನ್ಕೊಂಡು ಮಧ್ಯದಲ್ಲಿ ಒಂದು ಸ್ವಲ್ಪ ಹೋಲ್ ಮಾಡಿಬಿಟ್ಟು ಇವಾಗ ಒಂದೊಂದೇ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಇವಾಗ ಮೊದಲಿಗೆ 4 ಹಾಕಿದ್ದೀನಿ ಅಷ್ಟೇ. ಉಪ್ಪು ಆಗೈತಾ ಇಲ್ವಾ ನೋಡ್ಕೊಂಡು ಆಮೇಲೆ ಹಾಕೋಣ ಅಂತ. ಇವಾಗ 2 ಕಡೆಗೂ ನೀಟಾಗಿ ಎಲ್ಲ ತಿರುಗಿಸಿ ಚೆನ್ನಾಗಿ ಬೇಯಿಸ್ಬೇಕು. 2 ಕಡೆನೂ ಈ ಥರ ಗೋಲ್ಡನ್ ಕಲರ್ ಆಗೋವರೆಗೂ ಬೇಯಿಸಿದ್ರೆ ಸಾಕು. ವಡೆ ಹಾಕಿದ್ನಲ್ಲ ಅವನ್ ಟೇಸ್ಟಿಗೆ ಕೊಟ್ಬಿಟ್ಟು ಉಪ್ಪು ಖಾರ ಆಗೈತಾ ಇಲ್ವಾ ನೋಡ್ರಿ ಅಂತ ಕೊಟ್ಟಿದ್ದೆ. ಒಂದು ಸ್ವಲ್ಪ ಸಾಲ್ಟ್ ಕಮ್ಮಿ ಆಗೈತೆ ಅಂದ್ರು. ಇವಾಗ ಒಂದು ಸ್ವಲ್ಪ ಸಾಲ್ಟು ಹಾಕ್ಬಿಟ್ಟು ಇನ್ನೂ ಒಂದ್ಸರಿ ವಡೆಗಳು ಹಾಕ್ತಾ ಇದ್ದೀನಿ. ಹಿಟ್ಟು ರುಬ್ಬೋವಾಗ್ಲೇನೆ ಜಾಸ್ತಿ ನೀರು ಹಾಕ್ದಂಗೆ ಈ ಥರ ಗಟ್ಟಿಗೆ ರುಬ್ಕೊಂಡ್ರೆ ವಡೆಗೆ ಆರಾಮಾಗಿ ಈ ಥರ ಕೈಯಲ್ಲೇನೆ ಉಂಡೆ ಮಾಡಿಬಿಟ್ಟು ಹೋಲ್ ಮಾಡಿ ಹಾಕ್ಬೋದು. ಒಬ್ಬೊಬ್ರು ರುಬ್ಬೋವಾಗ್ಲೇ ಹಿಟ್ಟನ್ನ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ಬಿಡ್ತಾರೆ. ಆವಾಗ ಈ ಥರ ಉಂಡೆ ಮಾಡಿ ಕೈಯಲ್ಲೇ ಹಾಕೋಕ್ಕಾಗಲ್ಲ. ಪೇಪರ್ ಮೇಲೆ ತಟ್ಬಿಟ್ಟು ಹಾಕೋದು, ಟೀ ಸಾಸ್ ಜಾಲರಿ ಮೇಲೆ ಹಾಕೋದು, ಆ ಥರ ಎಲ್ಲ ಮಾಡಿದ್ರೆ ಒಂದು ಸ್ವಲ್ಪ ರಿಸ್ಕ್ ಅನ್ನಿಸ್ತದೆ. ಅದ್ರ ಬದಲು ರುಬ್ಬೋವಾಗಲೇ ಒಂದು ಸ್ವಲ್ಪ ಹಿಟ್ಟನ್ನ ಗಟ್ಟಿ ಕಲಿಸ್ಕೊಂಡು ಈ ಥರ ಹಾಕಿರೆ ಬೇಗನೆ ಮಾಡ್ಕೊಬೋದು. ಇವಾಗ 2ನೇ ಸರಿ ಹಾಕಿರೋ ವಡೆನೂ ಬೇಯ್ತಾವೆ. ಇವಾಗ 2 ಕಡೆನೂ ಚೆನ್ನಾಗಿ ಬೇಯಲಿ ಅಂತ ಇನ್ನೊಂದು ಕಡೆಗೆ ತಿರುವಾಗ್ತಾ ಇದ್ದೀನಿ. ಇಷ್ಟೇನು ಇವಾಗ ವಡೆನೂ ಬೆಂದೈತೆ. ಈ ಥರ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಎಣ್ಣೆಲ್ಲೇ ಫ್ರೈ ಮಾಡ್ಕೊಂಡ್ರೆ ಸಾಕು, ಚೆನ್ನಾಗಿ ಬೇಯ್ತದೆ. ಮೀಡಿಯಂ ಫ್ಲೇಮಲ್ಲೇನೆ ಬೇಯಿಸ್ಕೊಬೇಕು. ಜಾಸ್ತಿ ಉರಿ ಇಟ್ಟು ಬೇಯಿಸ್ಕೊಂಡ್ರೆ ಒಳಗಡೆ ಬೆಂದಿರಲ್ಲ, ಆಚೆ ಎಲ್ಲ ಮಾತ್ರ ಬೇಗ ಕಲರ್ ಬಂದಿರ್ತದೆ, ಸೀದೋಗ್ತವೆ. ನಮ್ಮನೇಲಿ ನನ್ನ ಮಗಂಗೆ ವಡೆ ಎಲ್ಲ ಜಾಸ್ತಿ ಇಷ್ಟ ಆಗೋದು, ಉದ್ದಿನ ವಡೆ ಅವ್ರ ಫೇವ್ರೇಟ್ ಇದು. ಆಗ್ಲೇ ಒಂದು 2-3 ದಿನದಿಂದನೂ ಕೇಳ್ತಾ ಇದ್ರು ಮಾಡು ಅಂತ. ಈ ನಡುವಿಂದ ಮಾಡೋಕ್ಕಾಗಿರ್ಲಿಲ್ಲ, ಅದಕ್ಕೆ ಇವತ್ತು ಮಾಡಿ ಹಂಗೆ ನಿಮ್ಮ ಜೊತೆನೂ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ಒಳಗಡೆನೂ ಚೆನ್ನಾಗಿ ಬೆಂದಿತ್ತು, ಸಾಫ್ಟಾಗಿ ಉಪ್ಪು ಖಾರ ಎಲ್ಲ ಹಿಡಿದು ಚೆನ್ನಾಗಿದ್ದು ವಡೆಗಳು. ಹಾಗೆ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡ್ರಿ. ಸಿಂಪಲ್ ಆಗಿ ಹೋಟೆಲ್ ಸ್ಟೈಲಲ್ಲಿ ಈ ವಡೆನ ಉದ್ದಿನ ವಡೆನ ಬೇಗನೆ ಮಾಡ್ಕೊಬೋದು. ನೀವು ಒಂದ್ಸರಿ ಟ್ರೈ ಮಾಡ್ರಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ಇವಾಗ ಹುಡುಗರಿಗೆ ತಿನ್ನಕ್ಕೆ ಸಂಜೆ ಸ್ನ್ಯಾಕ್ಸಿಗೆ ಅಂತ ಒಂದು ಸ್ವಲ್ಪ ಹಾಕಿದ್ದೆ ವಡೆಗಳ್ನ. ಮತ್ತೆ ಆಮೇಲೆ ಇನ್ನು ಊಟ ತಿನ್ನೋವಾಗ ಎಲ್ಲರೂ ಅವಾಗ ಹಾಕ್ಬೇಕು. ಇವಾಗೆ ಹಾಕಿ ಕುದ್ರೆ ತಣ್ಣಗಾಗ್ತವೆ. ಇವತ್ತು ಶುಕ್ರವಾರ, ಹಾಗೆ ಅಮಾವಾಸ್ಯೆನೂ ಕೂಡ ಐತಲ್ಲ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆದ್ವಿ. ತೆಂಗಿನಕಾಯಿ
ಎಲ್ಲ ಸುಲ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾನು ಮತ್ತೆ ನನ್ನ ಮಗಳು, ನನ್ನ ಮಗ, ನಮ್ಮ ಮನೆಯವರು, ನನ್ನ ತಂಗಿ ಮತ್ತೆ ನಮ್ಮ ಅಕ್ಕನ ಮಕ್ಕಳಿಬ್ರು. ಇವಾಗ ನಾವೆಲ್ಲರೂ ಎಲ್ಲಿ ಪೂಜೆ ಮಾಡ್ಸಕ್ ಹೋಗ್ತಾ ಇರೋದು ಅಂದ್ರೆ ಬೆಂಗಳೂರಿಂದ ಅಣ್ಣಮ್ಮ ದೇವ್ರನ್ನ ಕರ್ಸವ್ರೆ ದೊಡ್ಡಬಳ್ಳಾಪುರದಲ್ಲಿ. ಇಲ್ಲೇ ಮುತ್ಯಾಲಮ್ಮ ದೇವಸ್ಥಾನದಿಂದ ಒಂದ್ ಸ್ವಲ್ಪ ಮುಂದೆ ಅಣ್ಣಮ್ಮ ದೇವ್ರು ಮತ್ತೆ ಮುತ್ಯಾಲಮ್ಮ ದೇವ್ರು, ಇದು ದೊಡ್ಡಮ್ಮ ಚಿಕ್ಕಮ್ಮ ದೇವ್ರು ಎಲ್ಲಾ ದೇವ್ರನ್ನು ಕೂರಿಸಿ ಪೂಜೆ ಮಾಡಿಸ್ತಾವ್ರೆ. ವರ್ಷನೂ ಇದೇ ತರ ಇಲ್ಲಿ ಮಾಡ್ತಾರೆ ಅಣ್ಣಮ್ಮ ದೇವ್ರನ್ನ ಕರ್ಸಿ. ಆಗ್ಲೇ ಇಲ್ಲಿಗೆ ದೊಡ್ಡಬಳ್ಳಾಪುರಕ್ಕೆ ಆ ದೇವ್ರನ್ನ ತಂದು 2 ದಿನ ಆಯ್ತು. ನಾವು ಹೋಗಿ ಪೂಜೆ ಮಾಡ್ಸಕ್ ಆಗಿರ್ಲಿಲ್ಲ. ಹೆಂಗು ಇವಾಗ ಶುಕ್ರವಾರ ಮತ್ತೆ ಅಮಾವಾಸ್ಯೆ 2 ಐತಲ್ಲ, ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡ್ಸೋಣ ಅಂತ ಬಂದಿದ್ದೀವಿ. ಇಲ್ಲೇ ಮುತ್ಯಾಲಮ್ಮ ದೇವಸ್ಥಾನದ ಹತ್ರ ಅಂಗಡಿಲಿ 3 ದೇವ್ರಿಗೂ ಮಡ್ಲಕ್ಕಿ ಕೊಡಕ್ ಏನೇನ್ ಬೇಕೋ ಎಲ್ಲ ತಗೊಂಡೆ. ಅಕ್ಕಿ, ಬೆಲ್ಲ, ತೆಂಗಿನಕಾಯಿ ಇವೆಲ್ಲ ಮಾತ್ರ ಮನೆಯಿಂದಾನೇ ತಂದಿದ್ದೆ. ಇಲ್ಲಿ ಬ್ಲೌಸ್ ಪೀಸು, ಎಲೆ, ಅಡಿಕೆ, ಬಾಳೆಹಣ್ಣು, ಹೂವ ಮತ್ತೆ ಅರಿಶಿನ ಕುಂಕುಮ, ಊದ್ಗಡ್ಡಿ, ಕರ್ಪೂರ, ಬಳೆ, ಕೊಬ್ಬರಿ ಬಟ್ಲು ಮತ್ತೆ ಕಡಲೆ ಪಪ್ಪು ಇವನ್ನೆಲ್ಲ ತಗೊಂಬಂದು ಇವಾಗ ದೇವ್ರ ಕೂರ್ಸಿರೋ ಹತ್ರ ಬಂದು ತಟ್ಟೆನು ಮನೆಯಿಂದಾನೇ ತಂದಿದ್ದೆ. ಅದಕ್ಕೆಲ್ಲ ಜೋಡಿಸ್ಕೊಂಡು ರೆಡಿ ಮಾಡ್ಕೊಂಡೆ. ಜನನು ಸ್ವಲ್ಪ ಜಾಸ್ತಿನೇ ಇದ್ರು. ಬೆಂಗಳೂರಿಂದ ಕರ್ಸಿರೋ ನಮ್ಮ ಅಣ್ಣಮ್ಮನ್ ನೋಡಕ್ಕೆ ಎಷ್ಟೊಂದ್ ಜನ ಬಂದಿದ್ರು, ಎಲ್ಲಾರು ಭಕ್ತಾದಿಗಳು. ಹಾಗೆ ನಾವು ಬಂದು ಇವಾಗ ಪೂಜೆ ಮಾಡ್ಸಕ್ಕೂ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡ್ಸಕ್ಕೂ ಕೊಟ್ಟು ನಿಂತಿದ್ವಿ. ಹಾಗೆ ನಾನು ಒಂದ್ ಸ್ವಲ್ಪ ವಿಡಿಯೋನು ಕ್ಯಾಪ್ಚರ್ ಮಾಡ್ಕೊಂಡೆ. ಹಾಗೆ ನೀವುನು ಬೆಂಗಳೂರಿಂದ ಬಂದಿರೋ, ದೊಡ್ಡಬಳ್ಳಾಪುರಕ್ಕೆ ಬಂದಿರೋ ನಮ್ಮ ಅಣ್ಣಮ್ಮ ದೇವಿ ದರ್ಶನ ಮತ್ತೆ ಮುತ್ಯಾಲಮ್ಮ ದೊಡ್ಡಮ್ಮ ಚಿಕ್ಕಮ್ಮ ದೇವಿ ದರ್ಶನ ಮಾಡ್ಕೊಳ್ರಿ. ಎಲ್ಲಾ ದೇವ್ರ ಅಲಂಕಾರಗಳ್ನು ತುಂಬಾ ಚೆನ್ನಾಗಿ ಮಾಡಿದ್ರು. ಹಾಗೆ ಎಲ್ಲಾರು ಫೋಟೋ ವಿಡಿಯೋಸ್ಗಳು ತಕ್ಕಂತ ಇದ್ರು. ಹಾಗೆ ಮುಂದೆ ಒಂದ್ ಸ್ವಲ್ಪ ನಂದಿ ಸ್ಟ್ಯಾಚು ಮತ್ತೆ ಶಿವಪ್ಪ ಶಿವಲಿಂಗ ಸ್ಟ್ಯಾಚುನು ಇಟ್ಟಿದ್ರು, ಅದು ಚೆನ್ನಾಗಿತ್ತು. ಬೆಂಗಳೂರಿಗೆ ಹೋಗಂತೂ ನಾವು ಒಂದ್ಸರಿನೂ ಅಣ್ಣಮ್ಮ ದೇವಿ ದರ್ಶನ ಮಾಡಿಲ್ಲ. ವರ್ಷದಲ್ಲಿ ಇಲ್ಲಿಗೆ ಒಂದ್ಸರಿ ಆದ್ರೂ ಕರೆಸ್ತಾರೆ. ಇಲ್ಲೇ ಒಂದ್ 2-3 ಸರಿ ನೋಡಿದೀವಿ ಅಣ್ಣಮ್ಮ ದೇವ್ರನ್ನ. ಇನ್ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಹಾಗೆ ಆಚೆ ರಂಗೋಲೆ ಕಾಂಪಿಟೇಷನ್ ಕೂಡ ಮಾಡ್ತಾ ಇದ್ರು, ಎಲ್ಲರೂ ರಂಗೋಲೆಗಳು ಹಾಕ್ತಾ ಇದ್ರು. ಇನ್ ನಾವು ಮನೆಗೆ ಹೋಗ್ಬೇಕು ಅಂತ ಹೊರಟ್ವಿ. ಹಾಗೆ ಎಲ್ರು ಫ್ಯಾಮಿಲಿ ಬಂದಿದ್ವಲ್ಲ, ಹಾಗೆ ಎಲ್ಲಾರ್ದು ಒಂದ್ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಎಲ್ಲಾರ್ದು ಒಂದ್ ಸ್ವಲ್ಪ ವಿಡಿಯೋನು ಕ್ಯಾಪ್ಚರ್ ಮಾಡ್ಕೊಂಡೆ. ಹಾಗೆ ಒಂದ್ ಫೋಟೋನು ತಕ್ಕೊಂಡ್ವಿ. ಈ ತರ ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಹೋಗೋದು ಅಂದ್ರೆ ನಂಗಂತೂ ಇಷ್ಟ. ಹಾಗೆ ಇಲ್ಲಿ ಮುತ್ಯಾಲಮ್ಮ ದೇವಸ್ಥಾನದ ಹತ್ರನು ಬಂದು ದೇವ್ರಿಗೂ ಕೈ ಮುಗಿದ್ವಿ. ಮುತ್ಯಾಲಮ್ಮ ದೇವಸ್ಥಾನದ ಹತ್ರ ನೈಟ್ ಹೊತ್ತಂತೂ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಗೋಪುರ ಅಂತೂ ಕಲರ್ ಆಗಿ ಚೆನ್ನಾಗಿ ಕಾಣ್ತಿರ್ತದೆ. ಹಾಗೆ ಅಣ್ಣಮ್ಮನ್ ಕೂರ್ಸಿರೋದಕ್ಕೆ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಇನ್ ದೇವಸ್ಥಾನಗಳ ಹತ್ರ ಎಲ್ಲ ಹೋಗಿ ಪೂಜೆನು ಮುಗಿಸ್ಕೊಂಡು ಮನೆಗ್ ಬಂದ್ವಿ. ಇನ್ನೊಂದ್ ಸ್ವಲ್ಪ ಉದ್ದಿನ ವಡೆ ಹಾಕೋದಿತ್ತಲ್ಲ, ನಮ್ಮ ಮನೆಯವ್ರು ನಾನೇ ಹಾಕ್ತೀನಿ ಅಂತ ಅವರೇ ಹಾಕ್ತಾ ಇದ್ರು. ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬರೋ ಅಷ್ಟ್ರಲ್ಲಿ ಆಗ್ಲೇ ಟೈಮ್ 8 ಗಂಟೆ ಆಗಿತ್ತು. ಇನ್ನ ಎಲ್ಲಾರ್ಗು ಹಂಗೆ ಊಟಕ್ಕೆ ಕೊಡೋಣ ಅಂತ ಹೇಳಿ ಒಂದ್ ಕಡೆಗೆ ಅನ್ನಕ್ಕೂ ಮುದ್ದಿಗೂ ಇಟ್ಟಿದೀವಿ, ಇನ್ನೊಂದ್ ಕಡೆಗೆ ವಡೆನು ಹಾಕ್ತಾವ್ರೆ. ತರಕಾರಿ ಸಾಂಬಾರುನು ಅವಾಗ್ಲೇ ಮಾಡಿ ಇಟ್ಟಿದೀವಲ್ಲ, ಇನ್ನ ರೈಸುನು ಆಗೈತೆ, ರೈಸುನು ಕುಂಬ್ಳಕ್ ಇಟ್ಟಿದ್ವಿ. ಇನ್ ಮುದ್ದೆ ಒಂದ್ ತೊಳಸ್ಬಿಟ್ಟು ಎಲ್ಲಾರ್ಗು ಊಟಕ್ಕೆ ಕೊಡ್ಬೇಕು. ಹುಡ್ಗರ್ಗೆ ಎಲ್ಲಾರ್ಗು ಅಂತ ಹೇಳಿ ಚಳಿಗೆ ಏನಾದ್ರು ಸ್ನಾಕ್ಸ್ ತರೋಣ ಅಂತ ಹೇಳಿ ನಮ್ಮ ಮನೆಯವ್ರ ನಿಪ್ಪಟ್ಟು ಮಸಾಲ ಮತ್ತೆ ಚಿರ್ಮುರಿ ಬನ್ ಮಸಾಲ ತಂದಿದ್ರು. ಇದೆಲ್ಲ ಬರೋವಾಗ ಇಲ್ಲೇ ಮುತ್ಯಾಲಮ್ಮ ದೇವಸ್ಥಾನದ ಹತ್ರನೇ ತಂದಿದ್ದು. ಅಲ್ಲೊಂದು ಅಂಕಲ್ದ ಅಂಗಡಿ ಐತೆ ಮುತ್ಯಾಲಮ್ಮ ದೇವಸ್ಥಾನದ ಹತ್ರ, ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಚಿರ್ಮುರಿ ಮತ್ತೆ ನಿಪ್ಪಟ್ಟು ಮಸಾಲ, ಬನ್ ಮಸಾಲ ಅವೆಲ್ಲ. ಈ ಚಳಿಗೆ ಎಲ್ಲದಕ್ಕೂ ಒಂದ್ ಸ್ವಲ್ಪ ಖಾರ ಜಾಸ್ತಿನೇ ಹಾಕಿಸ್ಕೊಂಡ್ ಬಂದಿದ್ರು. ಇವ್ರಿಬ್ರು ತಿಂದು ಟೇಸ್ಟ್ ಅಂತೂ ಸೂಪರ್ ಆಗೈತೆ ಅಂತ ಹೇಳ್ತಾ ಇದ್ರು. ಮುದ್ದೆ ಎಲ್ಲ ತೊಳಸಿ ಇನ್ನು ಅಡ್ಗೆನು ರೆಡಿ ಆಯ್ತು. ಇವಾಗ ಎಲ್ರಿಗೂ ಊಟಕ್ಕೆ ಕೊಡೋಣ ಅಂತ ಹೇಳಿ ಇವಾಗ ಎಲ್ರಿಗೂ ಊಟಕ್ಕೆ ಕೊಟ್ವಿ. ಎಲ್ಲರೂ ಊಟನು ತಿಂತಾ ಇದ್ರು. ಅವ್ರೆಲ್ಲರಿಗೂ ಇಕ್ಕೊಟ್ಟು ನಾವೊಂದ್ ಸ್ವಲ್ಪ ಪಾತ್ರೆ ಇದ್ದಾವೆಲ್ಲ ತೊಳೆದು ಅಡ್ಗೆ ಮನೆನು ಎಲ್ಲ ಒರ್ಸ್ ಕ್ಲೀನ್ ಮಾಡಿ ಇವಾಗ ನಾವು ಊಟ ತಿಂದು ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ನನ್ ಮಗ ಇವತ್ತೊಂದ್ ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಮಾಡೋದಿತ್ತು, ಅದಕ್ಕೊಂದ್ ಸ್ವಲ್ಪ ಕಲರ್ ಶೀಟು ಮತ್ತೆ ರೊಟ್ಟೆ ಎಲ್ಲ ತಾಂಡಿ ಅಕ್ವೇರಿಯಂ ಮಾಡ್ತೀನಿ ಅಂತ ಹೇಳಿ ಈ ತರ ಅಕ್ವೇರಿಯಂ ಮಾಡಿದ್ರು. ಇವ್ರು ಅಕ್ವೇರಿಯಂ ಎಲ್ಲ ಮಾಡಿ ಮುಗ್ಸೋ ಅಷ್ಟೊತ್ಕಾಗ್ಲೇ ಟೈಮ್ 11:05 ಆಗಿತ್ತು. ಬೆಳಗಿಗೆ ಮಾಡಿವಿ ಅಂದ್ರು ಕೇಳಲಿಲ್ಲ, ಯಾರ ಹೆಲ್ಪು ಇಲ್ದಂಗ್ ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡೋದು ಇಷ್ಟೊತ್ತಾಯ್ತು. ನಾನ್ ಮಾಡ್ತೀರಾ ಇವ್ ಅಕ್ವೇರಿಯಂನ ವ್ಲಾಗ್ ಹಾಕಮ್ಮ, ನನ್ನ ಫ್ರೆಂಡ್ಸ್ಗಳು ನೋಡ್ತಾರೆ ಅಂತ ಹೇಳ್ತಾ ಇದ್ರು ನನ್ ಮಗ. ಹಾಗೆ ನೀವು ನೋಡ್ರಿ ಇವ್ ಅಕ್ವೇರಿಯಂ ಮಾಡಿರೋದು ಹೇಗೈತೆ ಅಂತ ಕಮೆಂಟ್ ಮಾಡ್ರಿ. ಇವತ್ತಿನ ಈ ವ್ಲಾಗ್ ಇಷ್ಟೇ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.